ಒಂದು ನಿಮಿಷ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸುತ್ತೇನಪ್ಪ. ವರ್ಷದ ಮೊದಲನೆಯ ದಿವಸದ ತಿಂಗಳಿನ ಮೊದಲನೇ ಭಾನುವಾರ ನಿಮ್ಮ ಸನ್ನಿಧಿಯಲ್ಲಿ ನಾವು ಬಂದು ಕರ್ತನೇ ನಿಮ್ಮನ್ನು ಆರಾಧಿಸಿ ನಿಮ್ಮ ವಾಕ್ಯದಿಂದ ನಾವು ಕೇಳಿಕೊಳ್ಳಲಿಕ್ಕಾಗಿ, ವಾಕ್ಯದಿಂದ ನಾವು ತಿಳಿದುಕೊಳ್ಳಲಿಕ್ಕಾಗಿ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಈ ವಾಕ್ಯದ ಸತ್ಯಾರ್ಥಗಳು, ಈ ವಚನದ ಗೂಢಾರ್ಥಗಳು, ಇದರ ರಹಸ್ಯಗಳನ್ನು ನಮಗೆ ತಿಳಿಯಪಡಿಸಿ ದೇವರೇ, ನಾವು ನಿಮ್ಮಿಂದ ಏನು ಕಲಿತುಕೊಂಡು ನಿಮಗೆ ಮೆಚ್ಚುಗೆಯಾಗಿ ನಾವು ಹೇಗೆ ಇರಬೇಕೆಂಬುದನ್ನು ನಮಗೆ ಕಲಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ಕೂಡಿ ಬಂದ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ದಾಸರಾದ ನನ್ನನ್ನು ಕೂಡ ಒಂದು ಪ್ರಯೋಜನವುಳ್ಳ ಪಾತ್ರೆಯಾಗಿ ಉಪಯೋಗಿಸಿಕೊಡಬೇಕಾಗಿ ನಮ್ಮ ರಕ್ಷಕನೂ ನಮ್ಮ ಒಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತಿನ ಸಂದೇಶಕ್ಕಾಗಿ ಪ್ರಾರಂಭವಾಗಿ ನಾವು ಕೊಲೋಸ್ಯ ಪತ್ರಿಕೆ 3ನೇ ಅಧ್ಯಾಯ 1-4. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ನಮಗೆ ನೆಮ್ಮದಿಯು ಮತ್ತು ಸೌಖ್ಯ, ಯೌವನಸ್ಥರಿಗೆ ಧಾನ್ಯದಿಂದಲೂ ಯುವತಿಗಳಿಗೆ ದ್ರಾಕ್ಷಾರಸದಿಂದಲೂ ಅವರಿಗೆ ಸೌಖ್ಯವು ಸೌಂದರ್ಯವು ಕೊಡುವುದೇ ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಈ ವರ್ಷ ದೇವರು ನಮಗೆ ಸೌಖ್ಯ ಕೊಡುವಂಥ ವರ್ಷ, ಬಿಡುಗಡೆ ಕೊಡುವಂಥ ವರ್ಷ ಮತ್ತು ಸೌಂದರ್ಯ ಕೊಡುವಂಥ ವರ್ಷ, ನೆಮ್ಮದಿ ಕೊಡುವಂಥ ವರ್ಷ, ಅದು ಆಶೀರ್ವದಿಸುವ ವರ್ಷವಾಗಿರುತ್ತದೆ. ನಾವು ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಹೇಗೆ ಇರಬೇಕು ಎಂಬುದು ಬಗ್ಗೆಯೂ ದೇವರ ವಾಕ್ಯ ನಮಗೆ ತಿಳಿಯಪಡಿಸಿದೆ. ನಾವು ಸಹೋದರರ ಜೊತೆಯಲ್ಲಿ ನಾವು ಕೇಡು ಭಾವಿಸದೆ ಅನ್ಯೋನ್ಯವಾಗಿರೋದು ಬಗ್ಗೆ, ಸತ್ಯವನ್ನು ಮಾತನಾಡುವ ಬಗ್ಗೆ, ನೀತಿಯನ್ನು ಸ್ಥಾಪಿಸೋದು ಬಗ್ಗೆ ನೋಡಿ. ಆದ ಕಾರಣ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದರಿಂದ ಮೇಲಿರುವಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಲ್ಲೆಲೂಯಾ. ಆ ವಾಗ್ದಾನಗಳೆಷ್ಟೇ ನಾವು ಹೊಂದಿದರು, ಎಷ್ಟೇ ಪ್ರವಾದನೆಗಳು ನಾವು ಕೇಳಿದರು, ಇದೆಲ್ಲ ಸಂಪೂರ್ಣಗೊಳಿಸುವುದು ಯೇಸು ಕ್ರಿಸ್ತನಿಂದಲೇ. ಅದರಿಂದ ನಮ್ಮ ಮನಸ್ಸು ಕ್ರಿಸ್ತನ ಕಡೆಗೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ವಾಗ್ದಾನದ ಮೇಲೆ ಮಾತ್ರ ಮನಸ್ಸಿಟ್ಟುಕೊಂಡು ಇವತ್ತಾಯಿತೋ ನಾಳೆ ಆಯಿತೋ ಅಂತ ಯೋಚನೆ ಮಾಡೋದಲ್ಲ. ಆ ವಾಗ್ದಾನಗಳು ಕೊಟ್ಟಿದೆ, ಪ್ರವಾದನೆಗಳು ಕೊಟ್ಟಿದೆ. ದೇವರೇ, ನೀವು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವನ್ನು ದೃಷ್ಟಿಸಿರಿ ಎಂದು ಹೇಳಿದ ಹಾಗೆ ನಮ್ಮ ಕರ್ತನೆಗೆ ನೋಡಬೇಕು, ಅವರನ್ನು ದೃಷ್ಟಿಸಬೇಕು. ತಂದೆಯ ದೇವರ ಬಲಗಡೆಯಲ್ಲಿ ಯೇಸು ಕ್ರಿಸ್ತನ ಆಸನಾರೂಢನಾಗಿದ್ದಾನೆ. ಆ ಕರ್ತನು ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ನಮ್ಮ ಪರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ನಾವು ಕರ್ತನಿಗೆ ಕೇಳೋದು, ಕರ್ತನೇ, ಹೀಗೆ ವಾಗ್ದಾನ ಬಂದಿದೆ, ಪ್ರವಾದನೆ ಬಂದಿದೆ, ಆಲೋಚನೆ ಬಂದಿದೆ, ಆದರೆ ನೆರವೇರಿಸೋದು ನಿಮ್ಮಿಂದಲೇ ಇದು ಸಾಧ್ಯ ಆಗೋದು ಸ್ವಾಮಿ. ನಿಮ್ಮನ್ನೇ ದೃಷ್ಟಿಸಿ ನೋಡುತ್ತೇನೆ, ನಿಮ್ಮಲ್ಲೇ ಭರವಸೆ ಇಡುತ್ತೇನೆ, ನಿಮ್ಮಲ್ಲೇ ಆಶ್ರಯಿಸುತ್ತೇನೆ ಎಂಬುದನ್ನು ನಮ್ಮ ಪ್ರಾರ್ಥನೆಯಲ್ಲಿ ಇರಬೇಕು. ಹಲ್ಲೆಲೂಯಾ. ಕರ್ತನಲ್ಲಿ ನಿರೀಕ್ಷಿಸಬೇಕು. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತೀರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಹಲ್ಲೆಲೂಯಾ. ಭೂ ಸಂಬಂಧಗಳ ಮೇಲೆ ಮನಸ್ಸಿಡಬೇಡಿರಿ. ಭೂ ಸಂಬಂಧಗಳು ನಮಗೆ ಬೇಕು. ನಮಗೆ ಭೂಮಿಯಲ್ಲಿ ವಾಸಿಸುವಂಥ ನಮಗೆ ದೇಹಕ್ಕೆ ಆಹಾರ ಬೇಕು, ದೇಹಕ್ಕೆ ವಸ್ತ್ರ ಬೇಕು, ಇರಲಿಕ್ಕೆ ನಮಗೆ ಮನೆ ಬೇಕು, ನಮಗೆ ಸಂಚಾರ ಮಾಡಲಿಕ್ಕೆ ವಾಹನ ಬೇಕು, ಮತ್ತು ನಮಗೆ ಜೀವನ ಮಾಡಲಿಕ್ಕೆ ಒಂದು ದುಡಿಮೆ ಬೇಕು. ಇದೆಲ್ಲ ಬೇಕಾಗಿದೆ. ಆದರೆ ದೇವರು ಹೇಳ್ತಾರೆ, ಅದ್ರ ಮೇಲೇ ಮನಸ್ಸಿಟ್ಟು ಬಿಟ್ಟು
ಅದೇ ಒಂದು ಚಿಂತೆಯಾಗಿ ಇರಬೇಡ ಅಂತ ದೇವರು ಈ ವಾಕ್ಯದಲ್ಲಿ ಹೇಳ್ತಾ ಇರೋದು. ಹಲ್ಲೆಲೂಯಾ. ಸ್ವರ್ಗೀಯವಾದವುಗಳನ್ನು ಮರೆತು ಬಿಡೋದೆ, ಸ್ವರ್ಗೀಯವಾದವುಗಳ ಮೇಲೆ ಮನಸ್ಸಿಡು, ಆವಾಗ ಭೂ ಸಂಬಂಧವಾದಗಳು ನಮಗೆ ಬೇಕಾದುದನ್ನು ಒದಗಿ ಬರುತ್ತದೆ ಎಂಬುದನ್ನು. 2026ನೇ ವರ್ಷ ಮೊದಲನೇ ಭಾನುವಾರ ನಾವು ನಿರ್ಧಾರ ಮಾಡೋಣ, ಕರ್ತನೇ ನನ್ನೆಲ್ಲ ಆಸೆಯು ಆಕಾಂಕ್ಷೆಯು ನಿರೀಕ್ಷೆ ಎಲ್ಲ ನಿನ್ನ ಮೇಲೆ ಇಡ್ತೇನೆ ಅಂತ ಹೇಳಿ. ಆವಾಗ ನಮಗೆ ಭೂ ಸಂಬಂಧವಾದದ್ದು ನಮಗೆ ಒದಗಿ ಬರುತ್ತದೆ. ನಾವು ಚಿಕ್ಕ ವಯಸ್ಸಲ್ಲಿ ಹೂವಿನ ಗಿಡಗಳು ನೋಡಿದರೆ ತಗೊಂಬಂದು ಮನೆ ಮುಂದೆ ಎಲ್ಲ ನಡುವುದು ನನ್ನದೊಂದು ರೂಢಿ ಇತ್ತು. ದೇವರಿಗೆ ಸ್ತೋತ್ರವಾಗಲಿ. ಆವಾಗ ಈ ಗಿಡ ತಗೊಂಬಂದು ನಟ್ಟು ಬಿಟ್ಟು ಏನು ಮಾಡ್ತೀರಿ ಅಂದರೆ, ಸ್ವಲ್ಪ ದಿವಸ ಆದ ಮೇಲೆ ಈ ಗಿಡ ಕಿತ್ತು ನೋಡೋದು ಬೇರು ಬಂದಿದೆಯಾ ಅಂತ. ಸ್ವಲ್ಪ ಸ್ವಲ್ಪ ಬೇರು ಬರ್ತಾಯಿದ್ದು, ಬೇರು ಬರ್ತಾಯಿದೆ, ಮತ್ತೆ ಉಣಿ ಬಿಡೋದು. ಸಾಯಂಕಾಲ ಆಗೋದು, ಅದು ಬಾಡಿ ಹೋಗಿರ್ತದೆ. ಇದು ಕಿತ್ಬಿಟ್ಟಿದೆಯಲ್ಲ ಮಣ್ಣಿಂದ, ಅದಕ್ಕೆ ಅದೇನಾಯಿತು, ಬಾಡಿ ಹೋಯ್ತು. ಆಮೇಲೆ ಮತ್ತೆ ನೀರೆಲ್ಲ ಉಯ್ದುಬಿಟ್ಟು ಸುಧಾರಣೆ ಮಾಡಿ ಸ್ವಲ್ಪ ದಿವಸ ಆದ ಮೇಲೆ ಬೆಳೀತಾ ಇಲ್ಲ. ಬೆಳೆಯದಿರುವಾಗ ಚೆನ್ನಾಗಿ ಬೇರು ಬಿಟ್ಟಿಲ್ಲವೇನೋ, ಸರಿ ಮತ್ತೆ ಕಿತ್ತು ನೋಡಿಬಿಡೋದು. ಅದು ಸುಮ್ಮನೆ ಇದ್ದಿದ್ರೆ ಏನಾಗ್ತಾಯಿತ್ತು, ಅದರ ಸಮಯಕ್ಕೆ ಅದು ಹೂ ಬಿಡ್ತಾಯಿತ್ತು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಅದೇ ಥರ ಅದಕ್ಕೆ ಅರ್ಥ ಏನೆಂದರೆ, ಭೂ ಸಂಬಂಧಗಳ ಮೇಲೆ ಮನಸ್ಸಿಡಬೇಡ್ರಿ ಅಂತ ಹೇಳಿದರೆ, ಅದು ಬೇರು ಬಿರುವುದೋ, ಅದು ಭೂಮಿಯಲ್ಲಿ ಆಳಕ್ಕೆ ಹೋಗೋದು ನೀ ಚಿಂತೆ ಮಾಡಬೇಡ. ನೀ ಅದರ ಮೇಲೆ ಹೂ ಬರುವುದನ್ನು ಎದುರು ನೋಡುತ್ತಾ ಇರು. ಹಲ್ಲೆಲೂಯಾ. 2026ನೇ ವರ್ಷ ನಮ್ಮ ಚಿಂತೆಗಳು, ವಿಚಾರಗಳು, ಆಶೆಗಳು, ಆಕಾಂಕ್ಷೆಗಳು ಸ್ವರ್ಗದ ಕಡೆಗೆ ಹೆಚ್ಚಾಗಿರೋಣ. ಆವಾಗ ಭೂ ಸಂಬಂಧವಾದ ವಿಷಯಗಳನ್ನು ದೇವರೇನು ಮಾಡ್ತಾರೆ, ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಒದಗಿಸಿಕೊಡ್ತಾರೆ. ಪ್ರಿಯ ದೇವರ ಮಗಳು, ಈ 26ನೇ ವರ್ಷದ ಮೊದಲನೇ ಭಾನುವಾರ ನಮ್ದೆಲ್ಲರದು ಚಿಂತೆಗಳೇನಿರಬೇಕು ಗೊತ್ತಾ? ಕರ್ತನೇ ನಿನ್ನ ಕಡೆಗೆ ನಾನು ದೃಷ್ಟಿಸ್ತಿದ್ದೀನಿ, ನೋಡುತ್ತೇನೆ. ಭೂ ಯಾತ್ರೆಯ ಚಿಂತೆಗಳೆಲ್ಲ ನಿನ್ನ ಮೇಲೆ ಹಾಕುತ್ತೇನೆ. ಹಲ್ಲೆಲೂಯಾ. ಎಲ್ಲ ಬೇಕು, ಎಲ್ಲರಿಗೂ ಆರೋಗ್ಯ ಬೇಕು, ಮನೆ ಬೇಕು, ಕೆಲಸ ಬೇಕು, ವಿದ್ಯಾಭ್ಯಾಸ ಬೇಕು, ಬಟ್ಟೆ ಬೇಕು, ಊಟ ಬೇಕು, ಎಲ್ಲ ಬೇಕು. ಆದರೆ ಅವುಗಳ ಕಡೆಯೇ ನೋಡಿಬಿಟ್ಟು ಅದನ್ನೇ ಎದುರು ನೋಡಿ ಅದನ್ನು ಕೊಡುವ ದೇವರ ಕಡೆಗಿರುವಂಥ ದೃಷ್ಟಿ ನಮಗೆ ಕಡಿಮೆ ಆಗಬಾರದು ಎಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಕೆಳಗಡೆ, ಯಾಕಂದರೆ ನೀವು ಸತ್ತೀರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಹಲ್ಲೆಲೂಯಾ. ನಾವು ಲೋಕ ಸಂಬಂಧವಾಗಿ ನಾವು ಸತ್ತವರು. ದೀಕ್ಷಾಸ್ನಾನದಲ್ಲಿ ಹೇಳಿದವರು, ದೀಕ್ಷಾಸ್ನಾನ ಮಾಡುವಾಗ ಹೇಳಿಕೊಡೋದು ಅನ್ನಂದ, ದೀಕ್ಷಾಸ್ನಾನ ಎಂಬುದು ಯೇಸು ಕ್ರಿಸ್ತನೊಂದಿಗೆ ಪಾಪದ ವಿಷಯದಲ್ಲಿ ಸತ್ತು ಹೂಣಲ್ಪಟ್ಟು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟದಂತೆ ನಾವು ಹೊಸಬರಾಗಿ ನಡೆದುಕೊಳ್ಳುವಂಥದ್ದೇ ದೀಕ್ಷಾಸ್ನಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವಾಗ ನಾವು ಭೂ ಸಂಬಂಧವಾದವುಗಳು ನಮ್ಮಲ್ಲಿ ಸತ್ತಿದೆ, ಅಂದರೆ ಭೌತಿಕವಾದ ವಿಷಯಗಳು ನಮ್ಮಲ್ಲಿ ಸತ್ತಿದೆ. ನಾವು ನಮ್ಮ ಜೀವ ಯೇಸು ಕ್ರಿಸ್ತನಲ್ಲಿ ಮರೆಯಾಗಿದೆ. ಈಗ ಯೇಸು ಕ್ರಿಸ್ತನಲ್ಲಿರುವಂಥ ಜೀವ ರಕ್ಷಣಕ್ಕೆ ಏನು ಬೇಕೋ ಅದೇ ನಮಗೆ ಭೂಮಿಯಲ್ಲಿ ಬೇಕಾಗಿರೋದು. ಹಲ್ಲೆಲೂಯಾ. ನೋಡಿ, ನನ್ನದೊಂದು ಉದಾಹರಣೆಯಾಗಿ ಹೇಳಿದ್ರೆ, ನಾನು ಸೇವೆಗೆ ಬರುವಾಗ ನನಗೆ ಯಾವುದು ಒಂದು ಒಂದು ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ನನಗಿಲ್ಲ. ಸೇವೆಗೆ ಬರುವಾಗ ನನಗೆ 28 ವಯಸ್ಸಿದೆ. ನಾನು ಆವಾಗ 22 ವಯಸ್ಸಿರುವಂಥವ್ರಿಗೆ ಮದುವೆ ಮಾಡಬೇಕು, ಮಕ್ಕಳಾಗಬೇಕು, ಮನೆ ಕಟ್ಟಬೇಕು ಅಂತ ಇರುತ್ತದೆ. ನನಗಿತ್ತು 22 ವಯಸ್ಸಲ್ಲಿ. ಆದರೆ 22 ವಯಸ್ಸು ಮುಂಚೆನೇ ಮನೆ ಕಟ್ಟಿ ಮದುವೆ ಮಾಡಲಿಕ್ಕೆ ಮುಂಚೆ ಮನೆ ಕಟ್ಟಿ ಮದುವೆ ಮಾಡಬೇಕು, ಆಮೇಲೆ ಜೀವನ ಸೆಟಪ್ ಮಾಡಬೇಕು ಅಂದಿತ್ತು. ಆದರೆ 22 ವಯಸ್ಸಲ್ಲಿ ದೇವರು ಪ್ಲಾನ್ ಚೇಂಜ್ ಮಾಡಿದೆ. 22ನಿಂದ 28 ತನಕ ಇರುವಂಥ ವರ್ಷ, 22, 23ನಿಂದ 28 ತನಕ 5 ವರ್ಷ ಕಾಲ ನಾನು ಮನೆಯಲ್ಲಿದ್ದುಕೊಂಡು ಪ್ರಾರ್ಥನೆಗಳಲ್ಲಿ ಇರುವಾಗ ನನ್ನ ಒಳಗಡೆ ಎಲ್ಲ ಚಿಂತೆಗಳು ಬರ್ತಾಯಿದೆ. ನಾನು ಆವಾಗ ನನಗೆ 8,000 ರೂಪಾಯಿ ಪೇಮೆಂಟ್ ಇದೆ. ಆವಾಗ 8,000 ಪೇಮೆಂಟ್ ಇರುವಂಥ ನನ್ನ ಒಳಗಡೆ ಈ ಪೇಮೆಂಟ್ ಬಗ್ಗೆ ಚಿಂತೆ ಬರ್ತಾಯಿಲ್ಲ. ಕೆಲಸಕ್ಕೆ ಹೋಗಲಿಕ್ಕೆ ಮನಸ್ಸಿಲ್ಲ. ನನಗೆ ಎಲ್ಲ ಒಂದು ಸೇವೆ ಹೆಂಗೆ ಮಾಡೋದು, ಸೇವೆಗೆ ಹೆಂಗೆ ಹೋಗೋದು, ಅದೇ ಚಿಂತೆ. ನನ್ನ ಟಿಫಿನ್ ಬ್ಯಾಗಲ್ಲಿ ಒಂದು ಹೊಸ ಒಡಂಬಡಿಕೆ ಬೈಬಲ್ ಎತ್ಕೊಂಡೇ ನಾನು ಹೋಗ್ತಾಯಿದ್ದೆ. ಮಧ್ಯಾಹ್ನ ಊಟ ಮುಗಿದು ಲಂಚ್ ಅವರಲ್ಲಿ ರೆಸ್ಟ್ ಕೊಡುವ ಸಮಯ ನಾನು ಹೊಸ ಒಡಂಬಡಿಕೆ ಬೈಬಲ್ ಓದ್ತಾ ಇದ್ದೆ.
ಅದಕ್ಕೆ ಊಟ ಮಾಡಿ ಬೇಗ ಊಟ ಮಾಡಿ ಬಿಟ್ಟುಬಿಟ್ಟು ಎಷ್ಟು ಬೈಬಲ್ ಓದಲಿಕ್ಕೆ ಆಗುತ್ತೋ ಅಂತ ಹೇಳ್ಕೊಂಡು ಓದುವುದು. ಹಾಲೆಲೂಯಾ. ಹಾಗೆ 1992 22 ವಯಸ್ಸಿರುವಂಥ ನಾನು ಸೇವೆಗೆ ಬರುವಾಗ ನಾನು ಒಂದೇ ಒಂದು ದೇವರನ್ನು ಕೇಳೋದು, ಕರ್ತನೇ, ನನಗೆ ಹೊಟ್ಟೆ ಹಸಿವೆಗೆ ಸಮಯಕ್ಕೆ ನೀವು ಊಟ ಕೊಟ್ಟರೆ ಸಾಕು, ನನ್ನ ದೇಹಕ್ಕೆ ಬಟ್ಟೆಗೆ ಹರಿದು ಹೋಗಲಿಕ್ಕೆ ಮುಂಚೆ ನನಗೆ ಬಟ್ಟೆ ಕೊಟ್ಟಿದ್ರೆ ಸಾಕು. ಹಾಲೆಲೂಯಾ. ಇಷ್ಟೇ ನನ್ನದು ಗುರಿ ಇತ್ತು. ಹಾಲೆಲೂಯಾ. ಮತ್ತು ನಾನು ಯಾವಾಗಲೂ ಕೇಳಿಕೊಳ್ಳೋದು, ದೇವರೇ, ಏಲಿಯನಿಗೆ ಇರುವ ಅಭಿಷೇಕದ 2ರ ಪಾಲು ಏಲೀಷನು ಕೇಳಿಕೊಂಡಿದೆ, ನಾನು ಅದೇ ಥರ ಕೇಳಿಕೊಳ್ಳುತ್ತೇನೆ. ದೇವರೇ, ನನಗೆ 2ರಷ್ಟು ಅಭಿಷೇಕ ಬೇಕು, ಸೇವೆ ಮಾಡಲಿಕ್ಕೆ ಅಭಿಷೇಕ ಬೇಕು ಎಂದು ಕೇಳೋದು. ಇದು ಸೇವೆಗೆ ಹೋಗುವಾಗ ನಡ್ಕೊಂಡು ಹೋಗುವಾಗಲೂ ಇದು ಮಾಡೋದು. ಆವಾಗ ನನಗೆ ಛೇದಕ ಕಾಡಿ ಇದೆ, ಬೆಜಾಜ್ ಛೇದಕ ಕಾಡಿ ಇದೆ, ಅದೆಲ್ಲ ಬಿಟ್ಟುಬಿಟ್ಟು ಸೇವೆಗೆ ನಡ್ಕೊಂಡೆ, ಊರೂರೆಲ್ಲ ನಡ್ಕೊಂಡು ಹೋಗಿದೆ. ನಾನು ನಿಮಗೆ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಸಭೆ ಆಗುತ್ತೆ ಎಂದಲೋ, ಈ ರೀತಿ ಬಿಲ್ಡಿಂಗ್ ಆಗುತ್ತೆ ಎಂದೋ, ಈ ರೀತಿ ಜಾಗ ತಗೊಳ್ಳುತ್ತೆ ಅನ್ನೋ, ಇದೆಲ್ಲ ನನಗೆ ದೇವರೇ ನನಗೊಂದು ದೊಡ್ಡ ಚರ್ಚ್ ಕೊಡಬೇಕು, ನನಗೆ ಅದರಲ್ಲಿ ಅಷ್ಟು ದೊಡ್ಡ ಜಾಗ ಕೊಡಬೇಕು, ಆಮೇಲೆ ನನಗೆ ಕಾರು ಕೊಡಬೇಕು ಅಂತ ಏನು ನಾನು ಕೇಳಿಲ್ಲ. ಒಂದು, ದೇವರೇ, ಆಹಾರಕ್ಕಾಗಿ ನನಗೆ ಹೊಟ್ಟೆ ಹಸಿವೆ ಬರುವಾಗ ನೀನು ಆಹಾರ ಕೊಡಬೇಕು. ಇಲ್ಲ, ಆಹಾರ ಇಲ್ಲದಿದ್ದರೆ ಹೊಟ್ಟೆ ಹಸಿವೆ ತಡ್ಕೊಳ್ಳಿಕ್ಕೆ ಇರುವ ಶಕ್ತಿ ಕೊಡಬೇಕು. ನಾನಾಗಿ ಹೋಗಿ ಯಾರ ಹತ್ರನೂ ಕೈ ಚಾಚಬಾರದು. ನನ್ನ ವಸ್ತ್ರ ಹರಿದೋಗಲಿಕ್ಕೆ ಮುಂಚೆ ನನಗೆ ವಸ್ತ್ರ ಕೊಡಬೇಕು. ನಾನಾಗಿ ಹೋಗಿ ಯಾರ ಹತ್ರನೂ ನನ್ನ ಬಟ್ಟೆ ಹರಿದೋಯ್ತು, ಸ್ವಲ್ಪ ಬಟ್ಟೆ ಕೊಡಿ ಎಂದು ಕೇಳಬಾರ್ದು. ಹಾಲೆಲೂಯಾ. ನಾನು ನಿಮಗೆ ಹೇಳಿದೇನೆಂದರೆ, ಕರ್ತನೇ, ನನಗೆ ಊಟಕ್ಕೆ ಬಟ್ಟೆಗೆ ನೀವು ಕೊಟ್ಟು, ನಿನ್ನ ಆತ್ಮನ ಅಭಿಷೇಕ ನನಗೆ ಕೊಟ್ಟು, ನಿನ್ನ ಸೇವೆ ಮಾಡ್ತೀನಿ ಸ್ವಾಮಿ, ಎಲ್ಲಿ ಕಳಿಸಿದರೂ ನಾನು ಹೋಗ್ತೇನೆ, ನೀ ಎಲ್ಲಿ ಯಾವ ಪ್ರಪಂಚದ ಎಂಥ ಮೂಲೆ ಕಳಿಸಿದ್ರು ನಾನು ಹೋಗ್ತೇನೆ ಎಂದು ಹೇಳಿ ಒಪ್ಪಿಸಿಕೊಟ್ಟು 22 ವಯಸ್ಸಲ್ಲಿ 1998ರಲ್ಲಿ, ಈಗ ಮೊನ್ನೆ ಡಿಸೆಂಬರ್ಗೆ ನನಗೆ 57 ವಯಸ್ಸು ತುಂಬಿದೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ತನಕ ನಾನು ಯಾವುದು ಈ ಭೂ ಸಂಬಂಧವಾದದ್ದು ಯಾವುದು ನಾನು ಕೇಳಿಲ್ಲ. ಹಾಲೆಲೂಯಾ. ಆದರೆ ದೇವರು ನಾನು ಕೇಳದ ಭೂ ಸಂಬಂಧವಾದ ವಿಷಯ, ನಾನು ಆತ್ಮೀಕವಾದದ್ದು ಕೇಳಿಕೊಳ್ತಾ ಇದ್ದೆ. ದೇವರೇ, ಪವಿತ್ರಾತ್ಮನ ಅಭಿಷೇಕ ಬೇಕು, ನಿನ್ನ ಸೇವೆ ಮಾಡಬೇಕಂದ್ರೆ ಕೃಪಗಳು ಬೇಕು, ವರಗಳು ಬೇಕು, ಅಭಿಷೇಕ ಬೇಕು ಅಂತ ಕೇಳಿದೆ. ದೇವರ ಕೃಪಗಳು ಅಭಿಷೇಕಗಳು ಮಾತ್ರ ಅಲ್ಲದೆ ಕೇಳದಂಥ ಸಭೆಯು, ಅದಕ್ಕೆ ಜಾಗೆಯು ಮತ್ತು ಮನೆಗೆ ನೋಡಿ ನಮಗೆ ವಾಹನಗಳು ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ. ಹಾಲೆಲೂಯಾ. ನಾನು ಇದೊಂದು ಸಾಕ್ಷಿಯಾಗಿ ಒಂದು ಉದಾಹರಣೆಯಾಗಿ ನಿಮಗೆ ಹೇಳ್ತೇನೆ. ನಿಮ್ಮ ಚಿಂತೆ ಮೇಲಣ ಬಗೆ ಆಗಿದರೆ ಭೂ ಸಂಬಂಧವಾದವುಗಳು ನಿಮಗೆ ಏನು ಅಗತ್ಯ ಇದೆಯೋ ದೇವರು ಅದನ್ನು ಒದಗಿಸುತ್ತಾರೆ. ಈ ವರ್ಷದ ಮೊದಲನೇ ಭಾನುವಾರ ನಾವು ಸರಿಯಾದ ನಿರ್ಧಾರ ಮಾಡೋಣ. ಅಪ್ಪ, ನಿನಗಾಗಿ ನಾನು ಜೀವಿಸುತ್ತೇನೆ, ನಿನ್ನ ದಾರಿಯಲ್ಲಿ ನಡ್ಕೊಳ್ಳುತ್ತೇನೆ, ನಿನ್ನ ಮಾರ್ಗದಲ್ಲಿ ನಾನು ನಡೆಯುತ್ತೇನೆ. ದೇವರ ಸ್ವರ್ಗದ ಬಗ್ಗೆ ನಾನು ಚಿಂತೆ ಮಾಡುತ್ತೇನೆ, ಪರಲೋಕ ರಾಜ್ಯದ ಕಡೆಗೆ ನಾನು ಗಮನ ಕೊಡುತ್ತೇನೆ, ಭೂ ಸಂಬಂಧವಾದ ವಿಷಯಗಳಲ್ಲಿ ನಾನು ಸತ್ತಿದ್ದೇನೆ. ನೀ ಕೊಡುವುದಕ್ಕೆ ಸ್ತೋತ್ರ. ಅದಲ್ಲದೆ ಯಾಕೆ ಕೊಟ್ಟಿಲ್ಲ ಅಂತ ನಾನು ಪ್ರಶ್ನೆ ಕೇಳಲ್ಲ. ನೀ ಕೊಡುವುದಕ್ಕೆಲ್ಲ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ವರ್ಷ ನಮ್ಮ ಚಿಂತಗಳು ಮೇಲಣವುಗಳ ಮೇಲಿಡೋಣ. ಅಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿದ್ದಾರೆ. ಆ ಕರ್ತನ ಸನ್ನಿಧಾನಕ್ಕೆ ನಾವು ಇನ್ನು ನಮ್ಮ ಜೀವವು ಕ್ರಿಸ್ತನಲ್ಲಿ ಮರೆಯಾಗಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವರು. ಹಾಲೆಲೂಯಾ. ನಾವು ಈ ನಂಬಿಕೆ ಇಟ್ಟಿರೋದು, ಈ ಭಕ್ತಿ ಇಟ್ಕೊಂಡಿದ್ದು, ಈ ಆರಾಧನೆ ಮಾಡೋದು, ಸ್ತೋತ್ರ ಮಾಡೋದು, ದೇವರನ್ನು ಹಿಂಬಾಲಿಸುವುದು ನಾವು ಕ್ರಿಸ್ತನ ಜೊತೆಯಲ್ಲಿ ಕಾಣಿಸಿಕೊಳ್ಳಿಕ್ಕೆ. ಹಾಲೆಲೂಯಾ. ದೇವರ ಜೊತೆಯಲ್ಲಿ ಕಾಣಿಸಿಕೊಳ್ಳಿಕ್ಕೆ. ಹೀಗೆ ರಕ್ಷಣೆ ಹೊಂದಿರುವ ಆವತ್ತಿನಿಂದ ನಮ್ಮ ಆತ್ಮ ಕ್ರಿಸ್ತ ಯೇಸುವಿನಲ್ಲಿ ಮರೆಯಾಗಿದೆ. ಶಿಲುಬೆಯಲ್ಲಿರುವಂಥ ಕಳ್ಳನು, ಒಬ್ಬ ಕಳ್ಳ ಕೇಳಿದೆ, ಸ್ವಾಮಿ ನನ್ನನ್ನು ನೆನೆಸಿಕೊ. ಸ್ವಾಮಿ ಏನು ಹೇಳಿದೆ? ಈ ಹೊತ್ತು ನೀನು ನನ್ನ ಜೊತೆಯಲ್ಲಿ ಪರದೇಶೆಯಲ್ಲಿರುವಿ.
ಹಾಲೇಲುಯಾ, ಹಾಲೇಲುಯಾ. ಯಾಕಂದರೆ ಶರೀರ ಪರದೇಶಕ್ಕೆ ಹೋಗಿಲ್ಲ, ಶರೀರ ಭೂಮಿಗೆ ಹೋಯಿತು, ಆದರೆ ಅವರ ಆತ್ಮ ಕ್ರಿಸ್ತನಲ್ಲಿ ಮರೆಯಾಗಿದೆ. ನಾವು ರಕ್ಷಣೆ ಆಗುವಾಗ ನಮ್ಮ ಆತ್ಮ ಕ್ರಿಸ್ತನಲ್ಲಿ ಮರೆಯಾಗುತ್ತಾ ಇದೆ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಅವರೊಂದಿಗೆ ನಾವು ಸ್ವರ್ಗೀಯ ದೇಹ ಧರಿಸಿಕೊಂಡು ಕಾಣಿಸಿಕೊಳ್ಳಿಕ್ಕಿರುವುದು. ಹಾಲೇಲುಯಾ, ಹಾಲೇಲುಯಾ. ಇಂದ ಪ್ರಿಯ ದೇವರ ಮಕ್ಕಳಿರ ಎಲ್ಲರ ಚಿಂತೆ ಕ್ರಿಸ್ತನ ಕಡೆಗೆ ಕೊಡಿ. ಭೌತಿಕವಾದವುಗಳು ನಮಗೆ ಬೇಕಾಗಿದೆ, ಆದರೆ ಅದರ ಬಗ್ಗೆ ಫಿಲಿಪಿಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆವಾಗ ಎಲ್ಲ ಗ್ರಹಿಕೆ ನಿಮ್ಮಿರೋ ದೇವರ ಶಾಂತಿಯು ಸಮಾಧಾನ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಕಾಯುವುದು. ಹಾಲೇಲುಯ್ಯ. ನಾವು ತಿಳಿಯಪಡಿಸೋದು. ಚಿಂತೆಯೆಲ್ಲ ಎಲ್ಲಿ ಇರುತ್ತೆ ಗೊತ್ತಾ? ವಿಷಯ ನಮಗೆ ತಿಳಿಯಪಡಿಸಿ ಚಿಂತೆಯೆಲ್ಲ ಕರ್ತನ ಕಡೆಗಿರಬೇಕು. ಇವತ್ತು ಅದೊಂದು ನಿರ್ಧಾರ ಮಾಡ್ತೀರಾ? ಪ್ರತಿ ಭಾನುವಾರವೂ ನನ್ನ ಸಭೆಗೆ ಬರ್ತಾರೆ, ಒಂದು ವಾರ ಕೂಡ ಮಿಸ್ ಮಾಡಲ್ಲ ಅಂದ? ಇಲ್ಲ ಪಾಸ್ಟರ್, ಒಂದು ಒಳ್ಳೆ ಗಿರಾಕಿ ಸಿಕ್ಕಿತ್ತು, ಒಂದು 2,000 ರೂಪಾಯಿದ ಗಿರಾಕಿ, ಇಲ್ಲಿ 3 ರೂಪಾಯಿ 200 ರೂಪಾಯಿಗೆ ಓಡೋದು, ಅದೊಂದು 2,000 ರೂಪಾಯಿ ಒಂದು ಗಿರಾಕಿ ಬಂದೆ ಅಂದು. ದೇವರಿಗೆ ಮುಖ್ಯ ಸ್ಥಾನ ಕೊಡಿ. ಈಗ ಭಾನುವಾರ ಆರಾಧನೆ ಮುಗಿದೇ ನೀವು ಯಾವುದೇ ಕೆಲಸಕ್ಕೆ ಹೋಗಿರಿ, ತೊಂದರೆ ಇಲ್ಲ. ಆದರೆ ಆರಾಧನೆಗೆ ಮುಂಚೆ ನೀವು ಹೋಗದೆ ನೋಡಿಕೊಳ್ಳಿರಿ. ಹಾಲೇಲುಯ್ಯ. ಒಂದು ಪ್ರಾಮುಖ್ಯವಾದ ಒಂದು ವಿಷಯ, ಈಗ ನಿಮ್ಮದು ಅನೇಕರು ಇಲ್ಲಿ ದೂರದಿಂದ ಇರುವರಿದ್ದಾರೆ, ಈಗ ಸ್ವಂತ ಊರು ಬಿಟ್ಟು ಬಂದಿರೋರಿದ್ದಾರೆ. ಊರಲ್ಲಿ ಯಾವುದೋ ಒಂದು ವಿಷಯ, ಒಂದು ಮನೆ ಗೃಹಪ್ರವೇಶ, ಇಲ್ಲ ಒಂದು ಮದುವೆ, ಆ ಥರ ಒಂದು ಪ್ರಾಮುಖ್ಯವಾದ ಕಾರ್ಯ ಬರುವಾಗ ನಾವು ಹೋಗಬೇಕಾಗತ್ತೆ. ಅದು ಬಿಟ್ಟು ಈ ಥರ ಕೆಲಸ ಏನೋ, ಇಲ್ಲಾಂದರೆ ಆಮೇಲೆ ಹೋದ್ರೆ ನಡೆಯುತ್ತೆ. ಈಗ ಹೆಣ್ಣು ನೋಡ್ಲಿಕ್ಕೆ ಹೋಗೋದು, ಹುಡುಗಿ ನೋಡ್ಲಿಕ್ಕೆ ಹೋಗೋದೆಲ್ಲ ಆರಾಧನೆ ಮುಗಿಸ್ಕೊಂಡು ಹೋಗಬೇಕು. ಇಲ್ಲ ಅವರು ಇವತ್ತು ಬರ್ಲಿಕ್ಕೆ ಹೇಳಿದೆ, ಬೇಗ ಬರ್ಲಿಕ್ಕೆ ಹೇಳಿದೆ ಅಂತ ಹೇಳಿದ್ರೆ ಆ ಥರ ಇರುವಂಥ ಹೆಣ್ಣು ಚೆನ್ನಾಗಿ ಬರಲ್ಲ, ಆ ಥರ ಹುಡುಗನೂ ಸರಿ ಬರಲ್ಲ. ನೀ ಹೆಣ್ಮಕ್ಕಳ ಕಡೆ ಹುಡುಗನ ಹೇಳ್ತಾರೆ, ಬೇಗ ಬನ್ನಿರಿ, ನಮಗೆ ಬೇರೆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಹೇಳಬೇಕು, ಆರಾಧನೆ ಮುಗಿಸಿಕೊಂಡು ಬರುವಂಥ ಮನಸ್ಸಿರುವಂಥ ಹುಡುಗನಿದ್ದರೆ ಸಾಕು ನಮಗೆ, ಇಲ್ಲಂದ ಹುಡುಗನ ಮಾಡ್ಕೊಂಡು ಏನು ಆರಾಧನೆಗೆ ಏನು ಪ್ರಯೋಜನ ಇಲ್ಲ. ಓಕೆ, ದೇವರಿಗೆ ಸ್ತೋತ್ರ. ಈ ವರ್ಷದ ಮೊದಲನೇ ವಾರ ತೀರ್ಮಾನ ಮಾಡೋಣ. ಹಾಲೇಲುಯ್ಯ. ದೇವರಿಗೆ ಸ್ತೋತ್ರವಾಗಲಿ. ನಮಗೆ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಅವರ ಜೊತೆಯಲ್ಲಿರಲಿಕ್ಕಿದೆ. ಒಂದು ವಾಕ್ಯ ಕೂಡ ಹೇಳಿ ನಾವು ಮುಗಿಸ್ಕೊಳ್ಳೋಣ. ಅದೇ ಅಧ್ಯಾಯದಲ್ಲಿ 16-17 ವಾಕ್ಯ, 3ನೇ ಅಧ್ಯಾಯ 16-17 ವಾಕ್ಯ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. ಹಾಲೇಲುಯ್ಯಾ. ನಾವು ವಿಶ್ವಾಸ ಜೀವನದಲ್ಲಿ ಹೇಗಿರಬೇಕು? ಕ್ರಿಸ್ತನಲ್ಲಿ ನಮ್ಮ ಜೀವ ಮರೆಯಾಗಿದೆ. ನಾವು ಭೌತಿಕವಾದವುಗಳ ಮೇಲೆ, ಭೂ ಸಂಬಂಧಗಳ ಮೇಲೆ ಮನಸ್ಸಿಡದೆ ಸ್ವರ್ಗದ ಬಗಡೆಗೆ ಮನಸ್ಸಿಟ್ಟುಕೊಂಡು ಆ ನಿತ್ಯ ರಾಜ್ಯಕ್ಕಾಗಿ ಎದುರು ನೋಡಿಕೊಂಡಿರುವಂಥ ನಾವುಗಳು ಏನು ಮಾಡಬೇಕು? ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಈ ಭೂ ಸಂಬಂಧಗಳ ಮೇಲೆ ಮನಸ್ಸಿಡದೆ ಸ್ವರ್ಗೀಯವಾದವುಗಳ ಮೇಲೆ ಮನಸ್ಸಿಟ್ಟು ಬಾಳಿ ಬದುಕಿ ಬರ್ತಾ ಇರುವಾಗ ಯಾವುದಾದರೂ ಒಂದು ಏರುಪೇರುಗಳು ಒಬ್ಬೊಬ್ಬರಲ್ಲಿ ಕಾಣುವಾಗ ನೋಡಿ, ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ. ಹೇಳಿ ಕೇಳಿ, ಹೆಂಗೆ ಉಪದೇಶ ಮಾಡಬೇಕು? ಜ್ಞಾನದಿಂದ ಉಪದೇಶ ಮಾಡಿರಿ. ಯಾಕಂದರೆ ಈಗ ಒಬ್ಬರು ಇಬ್ಬರು ಯಾವುದಾದ್ರೂ ಒಂದು ಸಮಸ್ಯೆಗಳು ಬರುವಾಗ ನಾವು ದುಡುಕಿ ಮಾತಾಡೋದಾಗಲಿ, ಅಥವಾ ಇಲ್ಲ ಅವರು ನನಗೆ ಸ್ವಲ್ಪ ಬೇಕಾದವರು, ಅದಕ್ಕೆ ಅವರು ತಪ್ಪು ಮಾಡಿದರೂ ಎದುರಿ ಪಕ್ಷದವರು ಯಾರೋ ಅವರ ಮೇಲೇ ತಪ್ಪೊರಿಸುವಂಥ ಇದಕ್ಕೆ ಹೋಗಬಾರದಂತೆ. ಜ್ಞಾನದಿಂದ ಈಗ ನನಗೆ ಬೇಕಾದವರು, ಅದಕ್ಕೆ ಅವರು ತಪ್ಪು ಮಾಡಿದ್ರೆ ಅಲ್ಲಪ್ಪ ನಿಮ್ಮದೇ ತಪ್ಪು, ಯಾಕಂದರೆ ನೀನೇ ತಪ್ಪು ಮಾಡಿದೆ, ನೀನು ನನ್ನ ಆತ್ಮೀಯನೇ, ನನಗೆ ಬೇಕಾದವರೇ, ಆದರೂ ತಪ್ಪೇ ಎಂದು ಹೇಳುವಂಥ ಆ ರೀತಿ ಜ್ಞಾನದಿಂದ ಬುದ್ಧಿ ಹೇಳಿಕೊಡಿರಿ. ಸಭೆಯಲ್ಲಿ ಒಬ್ಬರಿಗೊಬ್ಬರು ನಾವೆಲ್ಲರೂ
ಮೇಲಣ ಮೇಲೆ ಬಗ್ಗೆ ಮನಸ್ಸಿಟ್ಟುಕೊಂಡು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡಿಕೊಂಡು ಆತನ ಪ್ರತ್ಯಕ್ಷದಲ್ಲಿ ಆತನೊಂದಿಗೆ ಕಾಣಿಸಿಕೊಳ್ಳಿಕ್ಕಿರುವಂಥ ನಮ್ಮಲ್ಲಿ ಒಬ್ಬರಲ್ಲಿ ಏರುಪೇರು ಬರುವಾಗ ನಾವು ಜ್ಞಾನದಿಂದ ಬುದ್ಧಿ ಹೇಳಿರಿ. ಹಾಲೇಲುಯಾ, ಹಾಲೇಲುಯಾ. ನಾನೊಂದು ಜ್ಞಾನ ಕಲಿತಿದೆ ಅಂತ ಹೇಳಿದ ಗೊತ್ತಾ, ಫಸ್ಟೆಲ್ಲ ಯಾರಾದರೂ ಏನಾದರೂ ಒಂದು ಸಮಸ್ಯೆ ಬಂದರೆ ನಾನು ಸಡನ್ ಅದಕ್ಕೆ ನಿರ್ಧಾರಕ್ಕೆ ಹೋಗ್ಬಿಡೋದು. ಒಂದು ಮನೆಯಲ್ಲಿ ಸಮಸ್ಯೆ ಆಗಿ ಇದು ಮಾಡಿದ್ರೆ ಬೇಗ ಆಯಿತು ಬಂದೆ ಅಂತ ಹೇಳೋದು, ಓಡಿ ಹೋಗೋದು. ಹೋಗಿ ಮಾತಾಡುವಾಗ ಒಂದು ಗಂಡ ಹೆಂಡತಿ ಜಗಳ ಇಟ್ಕೊಳ್ಳಿ, ನಾವು ನ್ಯಾಯ ಮಾತಾಡುವಾಗ ಏನಾಗುತ್ತೆ ಅಂದರೆ ಗಂಡನ ಕಡೆ ಹೇಳಿದರೆ ಹೆಂಡತಿಗೆ ಕೋಪ, ನೋಡ್ರ ಪಾಸ್ಟ್ ಅವ್ರ ಕಡೆ ಹೇಳಿಬಿಟ್ರು ಅಂದ. ಇನ್ನು ಹೆಂಡ್ತಿದೇ ನ್ಯಾಯ ಇರ್ಬೋದು, ಆವಾಗ ಹೆಂಡ್ತಿ ನೋಡ ಅವ್ರದ್ದೇ ನ್ಯಾಯ ನಿಮ್ಮದೇ ಇಲ್ಲ ಅಂತ ಹೇಳಿದ್ರೆ, ಈಗ ಹೆಣ್ಮಕ್ಳ ಮಾತಕ್ಕೆ ಆ ಪಾಸ್ಟ್ ಬೆಲೆ ಕೊಡ್ತಾರೆ, ನಮ್ಮ ಮಾತಕ್ಕೆ ಏನು ಬೆಲೆ ಇಲ್ಲ ಅಂತ ಬರ್ತದೆ. ಇದು ಸುಮಾರು ಆದ ಮೇಲೆ ಅದೇ ಥರ ಒಂದು ಕುಟುಂಬ ಹಂಗೆ ಇನ್ನು ಬೇರೆ 2 ಕುಟುಂಬಗಳಾದರೆ ಕೂಡ 2 ಕುಟುಂಬಗಳ ಮಧ್ಯದಲ್ಲಿ ಒಂದು ವಿಲೇಜ್ ಪ್ರೇಯರಲ್ಲಿ ಇರುವ 2 ಕುಟುಂಬಗಳ ಮಧ್ಯದಲ್ಲಿ ಇರುವಾಗ ಫಸ್ಟ್ ಆದರೆ ಬೇಗ ಹೋಗಿ ಅದು ಏನಂದ ಬಗೆಹರಿಸೋದು. ಆಮೇಲೆ ಬಗೆಹರಿಸೋದೆ, ನೋಡಪ್ಪ ನೀವು ಹಿಂಗೆ ಮಾಡಿದೆ ಸರಿನಾ, ಇದು ಹಿಂಗೆ ಮಾಡಿದೆ ಸರಿ ಅಂದಿರುವಾಗ ಲಾಸ್ಟ್ ಇಬ್ಬರೂ ನಮ್ಮ ಮೇಲೆ ಯಾವುದೊಂದು ಪದ ಹಿಡ್ಕೊಂಡ್ಬಿಡ್ತಾರೆ, ಯಾವುದೊಂದು ಸೆಂಟೆನ್ಸ್ ಹಿಡ್ಕೊಂಡ್ಬಿಡ್ತಾರೆ. ಅದು ಹಿಡ್ಕೊಂಡು ನೋಡ್ರಿ ಪಾಸ್ಟ್ ಹೆಂಗೆ ಹೇಳಿದ್ದಾರೆ ನೋಡಿ, ನೀವೇ ಯೋಚನೆ ಮಾಡಿರಿ, ಹಿಂಗೆ ಈ ಮಾತು ಈ ಪದ ಉಪಯೋಗಿಸ್ ಅಂತ ಹೇಳ್ಕೊಂಡು ಬರ್ತಾರೆ. ಅವರು ಹೇಳ್ತಾರೆ, ಇವರು ಲಾಸ್ಟ್ ಇವರಿಬ್ಬರು ಒಂದಾಗ್ಬಿಡ್ತದೆ, ಒಂದೇ ಊರಲ್ಲವಾ ಸ್ವಲ್ಪ ದಿವಸ ಆದಮೇಲೆ. ಆದರೆ ನಾನು ಹೇಳಿದ ಮಾತು ಮರ್ತು ಬಿಡಲ್ಲ. ನಾನೀಗ ಜ್ಞಾನ ಕಲಿದೆ ಅಂದರೆ ಯಾರಾದರೂ ಹಂಗೆ ಅಂತ ಹೇಳುವಾಗ ನಾನು ಆಯಿತು ಪ್ರೇಯರ್ ಮಾಡೋಣ, ನಾವು ಪ್ರೇಯರ್ ಮಾಡ್ತೀನಿ, ನೀವು ದೇವರ ಮಕ್ಕಳು ತಾನೇ, ನಾವು ಸಹಿಸಬೇಕು ಕ್ಷಮಿಸಬೇಕು ಅಂತ ಹೇಳ್ತಾರೆ. ಹಂಗೆ ಹೇಳುವಾಗಲೂ ನೋಡ್ರ ಎಷ್ಟು ದೊಡ್ಡ ಗೊಂದಲ ಆಗಿತ್ತು. ಪಾಸ್ಟರ್ಸ್ ಪ್ರೇಯರ್ ಮಾಡೋಣ, ಉಪವಾಸ ಮಾಡು, ಪ್ರೇಯರ್ ಮಾಡು ಅಂತ ಹೇಳ್ತಾರೆ, ದೇವರು ಸಹಿಸು ಅಂತ ಹೇಳ್ತಾರೆ. ಹೆಂಗೆ ಸಹಿಸೋದು, ನಾವು ಹೆಂಗೆ ಸಹಿಸಲಿಕ್ಕಾಗುತ್ತೆ, ಹಿಂಗೆಲ್ಲ ಹೇಳಿಬಿಟ್ಟ ಮೇಲೆ ಹೆಂಗೆ ಸಹಿಸೋದು ಹೇಳ್ಕೊಂಡು ಇನ್ನೂ ಮಾಡ್ತಾರೆ. ಆದರೂ ನಮ್ಮ ಮೇಲೆ ಬರೋದು, ಪಾಸ್ಟರ್ ಬೇಗ ಬಂದು ರೆಡಿ ಮಾಡಿಲ್ಲ. ಹಾಲೇಲುಯ್ಯ. ದೇವರು ಹೇಳ್ತಾ ಇದ್ದಾರೆ, ಸ್ವಲ್ಪ ಜ್ಞಾನದಿಂದ ಉಪದೇಶ ಮಾಡಿರಿ. ಹಾಲೇಲುಯ್ಯ. ಅರ್ಥ ಆಗ್ತಾ ಇದೆಯಾ? ನಮ್ಮೊಳಗಡೆ ಕೂಡ ಏನು ಬರದಿರಲಿ, ದೇವರಿಗೆ ಸ್ತೋತ್ರ. ಇನ್ನು ಯಾವುದೋ ಒಂದು ಮಾತುಗಳಲ್ಲಿ ಏನೋ ಒಂದು ಮನಸ್ತಾಪಗಳು ಬಂದಿದ್ದರೆ ಏನು ಮಾಡಬೇಕು? ನಾವು ಜ್ಞಾನದಿಂದ ಉಪದೇಶ ಮಾಡಿರಿ. ಹಾಲೇಲುಯ್ಯ. ಈಗ ಒಂದು ಇದು ಬರುವಾಗ ಅದು ಸರಿ, ಕರೆಕ್ಟ್ ನೀವು ಹೇಳಿದ್ದು ಕರೆಕ್ಟು ಹಂಗೆ ಹೇಳಬಾರ್ದಾಯ್ತು. ಅವರು ಹಂಗೆ ಹೇಳೋದಕ್ಕಿಂತ ನೀವೇನು ಹೇಳಬೇಕು ಗೊತ್ತಾ, ಹಂಗೆ ಎಲ್ಲ ಹೇಳಬೇಕಾದ್ರು. ಆವಾಗ ಏನು ಹೇಳಬೇಕಂದ್ರೆ, ಸರಿ ಎಲ್ಲರೂ ಮನುಷ್ಯರಲ್ವಾ, ಹಂಗೇನೋ ಬಂದೋಯ್ತು, ಬರಬಾರ್ದಾಯಿತು, ಬಂದೋಯ್ತು, ಸರಿ ಹೋಗಲಿ ಬಿಡಿ, ನೋಡಪ್ಪ ಇನ್ನು ಮೇಲೆ ಹಂಗೆ ಹೇಳಲಿಕ್ಕೆ ಹೋಗಬೇಡ, ಹಂಗೆ ಹೇಳಿಕೊಡ್ಬೇಕು. ಅದನ್ನೇ ಹೊರತು ಕರೆಕ್ಟು ಹಂಗೆ ಹೇಳಲೇಬಾರ್ದಾಯ್ತು ಅಂತ ಹೇಳಿದ್ರೆ ಬಾಯಿಯಿಂದ ಬಿದ್ದೋಯ್ತು. ಇನ್ನು ಎಷ್ಟೇ ಇದು ಮಾಡಿದ್ರು ಒಳಗಡೆ ಬರುತ್ತಾ? ಹಾಲೇಲುಯ್ಯ, ದೇವರಿಗೆ ಸ್ತೋತ್ರ. ಆದರೆ ಪಾಸ್ಟರ್ ಹೇಳಿದಾರಲ್ಲ, ನೋಡ್ರು ಬಿದ್ದೋಯ್ತಪ್ಪ, ಏನೋ ಹೇಳಿಬಿಟ್ಟು ಆಮೇಲೆ ಬಿದ್ದೋಯ್ತಪ್ಪ, ಏನು ಮಾಡ್ಲಿಕ್ಕೆ ಆಗಲಿಂದ ಹೇಳಲಿಕ್ಕೆ ಹೋಗಬಾರ್ದು. ಇನ್ನು ಆಮೇಲೆ ಪಾಸ್ಟರ್ ಪರ್ಮಿಷನ್ ಕೊಟ್ಟೆ, ವರ್ಷದ ಮೊದಲನೇ ಭಾನುವಾರ ಪಾಸ್ಟರ್ ಪರ್ಮಿಷನ್ ಕೊಟ್ಟೆ, ಹೇಳ್ಬಿಟ್ಟು ಬಿದ್ದೋಯ್ತಪ್ಪ ಅಂತ ಹೇಳಬಾರ್ದು. ನಾವು ಜ್ಞಾನದಿಂದ ಇರು ಫಸ್ಟು. ದೇವರಿಗೆ ಸ್ತೋತ್ರವಾಗಲಿ. ಬುದ್ಧಿ ಹೇಳುವರಾಗಿ. ಹೆಂಗೆ ಬುದ್ಧಿ? ಜ್ಞಾನದಿಂದ ಒಬ್ಬರಿಗೆ ಉಪದೇಶ ಮಾಡಿ ಬುದ್ಧಿ ಹೇಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮಸಂಬಂಧವಾದ ಪದಗಳಿಂದಲೂ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಹಾಲೇಲುಯ್ಯ. ನಾವು ದೇವರು ನಮಗೆ ಮಾಡಿದ ಎಷ್ಟೋ ಉಪಕಾರಗಳಿದೆಯಲ್ಲ, ಆ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಗಾನ ಮಾಡಿರಿ. ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಗಾನ ಮಾಡಿರಿ. ಹಾಲೇಲುಯ್ಯ, ಹಾಲೇಲುಯ್ಯ. ನಾವು ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿಕೊಳ್ತಾ ಇರುವಾಗ ನಮಗೆ ಗುಣಗುಟ್ಟಿಲಿಕ್ಕೆ ಅವಕಾಶ ಬರಲ್ಲ. ನಾವೀಗ ಕೊರತೆ ಬಗ್ಗೆ ಹೇಳಲಿಕ್ಕೆ ಏನಂದರೆ, ಕೊರತೆ ಬಗ್ಗೆನೇ ನಮ್ಮ ಚಿಂತೆ ಇರೋದು. ಎಷ್ಟೋ ಉಪಕಾರಗಳು ಮಾಡಿದ್ದು. ಹಾಲೇಲುಯ್ಯ. ನನಗೆ ಪ್ರಾರಂಭದಲ್ಲೇ ಹೇಳಿದೆ ನೋಡಿ, ಈಗ ಇದು ಈ ರೀತಿಯಾಗಿ ಬರಲಿಕ್ಕೆ ನಮಗೆ ಯೋಗ್ಯತೆ ಇರಲ್ಲದ ನಮ್ಮನ್ನು ದೇವರು ಈ ರೀತಿ ಹೆಂಗೋ, ಈಗ ಆ ಬಾಡಿಗೆ ಮನೆಯಲ್ಲಿ ಇರುವವರು ಯೋಚನೆ ಮಾಡಿ, ಆ ಬಾಡಿಗೆ ಮನೆಯಿಂದ ಇಕ್ಕಟ್ಟಲ್ಲಿ ಇನ್ನೂ ಸ್ವಲ್ಪ ಜರ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ಒಬ್ಬರು ತೊಡೆ ಮೇಲೆ ಒಬ್ಬರು ತೊಡೆ ಇಟ್ಕೊಂಡು ಕೂತ್ಕೊಂಡಿದ್ದು ಆಗಿನ ಕಾಲದಲ್ಲಿ. ಅಲ್ಲಿಂದ ಬಂದು ದೇವರು ಈ ಸ್ಥಿತಿಗಂಡ ನಡೆಸುವಾಗ, ದೇವರೇ ನೀವು ಎಷ್ಟು ಉಪಕಾರ ಮಾಡಿದೆಯಪ್ಪ, ಸ್ತೋತ್ರ, ನೀವಿಷ್ಟೆಲ್ಲ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂದೇಳು. ಹಾಲೇಲುಯ್ಯ. ನಾವು ಇದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ನೀವು ಭಾವಿಸಿದ ಹಾಗೆ ಆಗದಿರಬಹುದು.
ನೀವೊಂದು ಟಾರ್ಗೆಟ್ ಇಟ್ಟಿದೆ, ಅಲ್ಲಿಗಂಡೆ ಆಗದಿರಬಹುದು. ಆದರೆ ಆಗದಿರುವಾಗಲೂ ಎಷ್ಟಾಗಿದೆಯೋ ಅದಕ್ಕಾಗಿ ನಾವೇನು ಮಾಡಬೇಕು? ಸ್ತೋತ್ರ ಮಾಡಬೇಕು. ದೇವರು ಹೇಳ್ತಾರೆ, ಈ ವರ್ಷ ಆಗಿದ್ದಕ್ಕೆಲ್ಲ ಗಾನ ಮಾಡುವವರಾಗಿರಲಿ, ಸ್ತುತಿ ಮಾಡುವವರಾಗಿರಲಿ, ಸ್ತೋತ್ರ ಮಾಡುವವರಾಗಿರಲಿ. ಹಲ್ಲೆಲೂಯಾ. ಆಮೇಲೆ ನೀವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಹಲ್ಲೆಲೂಯಾ. ನೋಡಿ, ಏನೇ ಮಾಡೋದು ಕರ್ತನಾದ ಯೇಸು ಕ್ರಿಸ್ತನ ನಡೆಯಿಂದಾಗಲಿ ನುಡಿಯಿಂದಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಿರಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡಿದ್ರೆ ಕ್ರಿಸ್ತನಿಗೋಸ್ಕರ ಮಾಡುವ ಥರ ಮಾಡಿರಿ ಅಂತ ಹೇಳಿದರು. ಹಲ್ಲೆಲೂಯಾ. ನೀವು ಏನೇ ಮಾಡುವಾಗಲೂ ಯೇಸು ಕ್ರಿಸ್ತನ, ಈಗ ಇಲ್ಲಿ ಈ ಸಭೆಯಲ್ಲಿ ಅನೇಕ ಕಾರ್ಯಗಳು, ಕೆಲಸ ಕಾರ್ಯಗಳಿದೆ. ನೀವು ಪಾಸ್ಟ್ರಕ್ಕಾಗಿ ಮಾಡುತ್ತೀನಿ ಎಂದು ಹೇಳಿದರೆ ನಿಮಗೆ ಅದು ಕಷ್ಟ ಅನಿಸುತ್ತದೆ. ಹಲ್ಲೆಲೂಯಾ. ನಾವು ಸೇವೆ ಮಾಡೋದು ನಿಮಗೆಂದು ಹೇಳಿಕೊಂಡು ಮಾಡಿದರೆ ನಮಗೆ ಕಷ್ಟ ಅನಿಸುತ್ತದೆ. ಪಾಸ್ಟ್ರಕ್ಕೆಂದು ಹೇಳಿಕೊಂಡು ನೀವು ಮಾಡಿದರೆ ನಿಮಗದು ಕಷ್ಟ ಅನಿಸುತ್ತದೆ. ನಾವು ಮಾಡೋದು ನಿಮಗೆಂದು ಹೇಳಿಕೊಂಡು ಮಾಡಿದರೆ ನಮಗೂ ಕಷ್ಟ ಆಗ್ತದೆ. ನಾವು ಯಾರಿಗೂ ಮಾಡೋದು? ದೇವರಿಗೆಂದು ಹೇಳಿಕೊಂಡು ಮಾಡೋದು, ಕರ್ತನ ರಾಜ್ಯಕ್ಕೆಂದು ಹೇಳಿಕೊಂಡು ಮಾಡೋದು, ದೇವರ ಸೇವೆ ಎಂದು ಹೇಳಿಕೊಂಡು ಮಾಡೋದು. ನೀವಿಲ್ಲಿ ಏನೇ ಮಾಡೋದು ದೇವರ ಸೇವೆ ಎಂದು ಹೇಳಿಕೊಂಡು ಮಾಡಿರಿ. ಅದರಿಂದ ಏನೇ ಮಾಡಿದರೂ, ಏನೇ ಮಾತಾಡುವಾಗಲೂ, ನಡೆಯಲ್ಲಾಗಲಿ ನುಡಿಯಲ್ಲಾಗಲಿ, ಏನೇ ಮಾಡುವಾಗಲೂ ನಮ್ಮ ಕ್ರಿಸ್ತನ ಹೆಸರಿನಲ್ಲಿ ನನ್ನ ಯೇಸು ಸ್ವಾಮಿಗೋಸ್ಕರ ಮಾಡುತ್ತೀನಿ ಅಂತ ನೀವು ಹೇಳಿಕೊಂಡು ಮಾಡಿ, ಅದು ನಿಮಗೂ ತೃಪ್ತಿ, ಅದು ನಿಮಗೆ ದೇವರಿಂದ ಆಶೀರ್ವಾದನೂ ಆಗುತ್ತದೆ. ಹಲ್ಲೆಲೂಯಾ. ದೇವರು ಸಂತೋಷ ಪಡ್ತಾರೆ. ಈಗ ನಾನು ಹೇಳಿದಿಲ್ಲ, ಈಗ ಸೇವಕರು ಅಂತ ಹೇಳುವಾಗ ಯೇಸು ದೇವರ ಒಂದು ಪ್ರತಿನಿಧಿ, ಒಂದು ರೆಪ್ರೆಸೆಂಟೇಟಿವ್. ದೇವರಲ್ಲ, ದಯವಿಟ್ಟು ಹಂಗೆ ತಿಳ್ಕೊಳ್ಬಾರ್ದು, ದೇವರಲ್ಲ, ದೇವರ ಪ್ರತಿನಿಧಿ. ನಿಮ್ಮನ್ನು ಸೇರಿಸಿಕೊಳ್ಳುವರು, ನನ್ನನ್ನು ಸೇರಿಸಿಕೊಳ್ಳೋದು. ಹಾಗಾದರೆ ಸೇವಕರಿಗೆ ಅದು ನೋಡಿಕೊಂಡು ಮನಸ್ಸು ತುಂಬಿದರೆ ದೇವರ ಮನಸ್ಸು ತುಂಬಿದೆ ಅಂತ ಅರ್ಥ. ಆವಾಗ ತುಂಬಿದ ಮನಸ್ಸಿನಿಂದ ಒಂದು ಅನುಗ್ರಹ ಬರುತ್ತದಲ್ಲ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳು, ಈ ವಾರ ನಾವು ತಿಳ್ಕೊಳ್ಳೋಣ ಏನಂದ, ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನೇ ಮಾಡಿದರೂ ಯೇಸು ಕ್ರಿಸ್ತನಿಗೋಸ್ಕರ ಮಾಡಿರಿ. ಹಲ್ಲೆಲೂಯಾ. ಮಕ್ಕಳೇ, ಇಲ್ಲಿ ವರ್ಷಿಪ್ ಮಕ್ಕಳು ನೀವು ತುಂಬ ಜಾಗ್ರತೆ ಇರಬೇಕು. ಯಾಕಂದರೆ ಸೈತಾನನು ವರ್ಷಿಪ್ ಲೀಡರ್ ಆಗಿದ್ದವನು. ಅದರಿಂದ ಅವನಿಗೆ ಆ ಟೇಸ್ಟ್ ಗೊತ್ತು. ಆ ವರ್ಷಿಪಲ್ಲಿ ಇರುವವರನ್ನು ಏಮಾರಿಸಿ ಮೋಸಗೊಳಿಸೋದು. ಅಂದರೆ ನೀವು ಯಾವುದೇ ಕಾರಣಗಳಿಗೂ ನಿಮ್ಮ ಒಗ್ಗಟ್ಟು ಬಿಟ್ಟು ಕೊಡಬಾರ್ದು, ನಿಮ್ಮಲ್ಲಿ ಒಂದು ಐಕ್ಯದ ಬಿಟ್ಟು ಕೊಡಬಾರ್ದು. ನಿಮ್ಮನ್ನು ಭಿನ್ನವಾದ ಹುಟ್ಟಿಸುವಂಥದ್ದು ಪಿಶಾಚಿನ ಕುತಂತ್ರ. ಭಿನ್ನತೆ ಹುಟ್ಟಿಸಿ ಬಿಟ್ಟು ನಿಮ್ಮಲ್ಲಿ ಒಬ್ಬರು ಪ್ರೇಯರ್ ಮಾಡಲಿಕ್ಕಾಗದೆ ಒಬ್ಬರಿಗೊಬ್ಬರು ದೇಶದಿಂದ ಪ್ರೇಯರ್ ಮಾಡುವಂದರೆ ಒಬ್ಬರಿಗೊಬ್ಬರು ಕಹಿಯಿಂದ ಪ್ರೇಯರ್ ಮಾಡುವಂದರೆ ಮಾಡುವಾಗ ಅದೇನಾಗುತ್ತಂದರೆ ಸೈತಾನನ ಕೆಲಸ ಸಕ್ಸಸ್ ಆಗುತ್ತೆ ಬರುತ್ತದೆ. ಅಂದರೆ ನೀವು ಚೆನ್ನಾಗಿರೋದು, ನೀವು ಒಳ್ಳೆಯ ಆರಾಧನೆ ನಡೆಸೋದು, ನೀವು ಒಳ್ಳೆಯ ನೋಡಿ ನೀಟಾಗಿ ಯೂನಿಫಾರ್ಮ್ ಹಾಕ್ಕೊಳ್ಳೋದು, ನೀವು ನೀಟಾಗಿರೋದು ಮುಂದೆ ಬರುವಂಥದ್ದು ಸೈತಾನಿಗೆ ಹಿಡಿಸಲ್ಲ. ಯಾಕಂದರೆ ಸೈತಾನನು ಆರಾಧನೆ ಮಾಡಿಕೊಂಡಿದ್ದ ಜಾಗೆಯಲ್ಲೇ ಆ ಜಾಗೆಯನ್ನು ದೊಬ್ಬಿ ಬಿಟ್ಟು ಆರಾಧನೆ ಮಾಡುದು ಅಂತ ಹೇಳಿದ್ರೆ ಅವನಿಗೆ ಕಂಡ್ರಾಗಲ್ಲ. ನನ್ನ ಜಾಗದಲ್ಲಿ ಬಂದು ಇವರು ಮಾಡ್ತಾರೆ. ಹಲ್ಲೆಲೂಯಾ. ಅಂದರೆ ನೀವು, ನಾನು ಹೇಳಿದೆ ಪ್ರೇಯರ್ ಮಾಡಬೇಕು ಅಂತ ಹೇಳಿದೆ. ಮತ್ತು ಯಾವುದೇ ಸಭೆಯ ಪ್ರೇಯರ್ ಮೀಟಿಂಗ್ಗಳೆಲ್ಲ ನೀವು ಭಾಗವಹಿಸಬೇಕು. ಸ್ವಲ್ಪ ರಿಸ್ಕ್ ಆದರೂ ನೀವು ಭಾಗವಹಿಸಬೇಕು. ಉಪವಾಸ ಕೂಟಗಳಲ್ಲಿ ಭಾಗವಹಿಸಬೇಕು. ಯಾಕಂದರೆ ನಿಮಗೆ ವಿಶೇಷ ಕ್ರಮ ಬೇಕು. ಇಲ್ಲದಿದ್ದರೆ ನಿಮ್ಮನ್ನು ಬೀಳಿಸಿಬಿಡ್ತಾರೆ. ನೀವು ಯಾವುದೇ ಮಾಡುವಾಗಲೂ ನಾನು ಇಷ್ಟೆಲ್ಲ ಗಂಡಲು ಬಿಚ್ಚಿ ಆಡಿದ್ರು ನನ್ನನ್ನು ನೋಡುವರು ಯಾರೂ ಇಲ್ಲ, ನನ್ನ ಮೈಕಿಗೆ ಸೌಂಡ್ ಕೊಡುವರು ಇಲ್ಲ ಅಂತ ಹೇಳಿದರೆ ನೀವು ಬೇಜಾರು ಮಾಡಬೇಡ. ನೀವು ಮಾಡಿದ ಕ್ರಿಸ್ತನಿಗೆ ಮಾಡ್ತಾ ಇದ್ದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾನು ಏನು ಹೇಳಿದೆ ಅಂದರೆ, ನಾವು ಏನೇ ಮಾಡಿದ್ರು ದೇವರಿಗೋಸ್ಕರ ಮಾಡೋದು. ಪ್ರತಿಫಲ ಯಾರು ಕೊಡ್ತಾರೆ? ಪಾಸ್ಟರ್ ಏನಾದರೂ ಪ್ರತಿಫಲ ಕೊಡ್ತಾರಾ? ಪಾಸ್ಟರ್ ಕೊಡೋ ಪ್ರತಿಫಲ ಅದು ಸರಿಯಾಗಿಲ್ಲ, ಹಂಗೇನೆ ಮಾಡೋದು ಹಿಂಗೇನೆ ಮಾಡೋದು, ಈ ಪಾಸ್ಟರ್ ಕೊಡೋ ಪ್ರತಿಫಲ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಮಹಿಮೆಯಾಗಲಿ. ನೀವು ಮಾಡಿ, ಎಲ್ಲರೂ ಕ್ರಿಸ್ತನಿಗಾಗಿ ಮಾಡು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡು. ಹಲ್ಲೆಲೂಯಾ. ಪ್ರತಿಫಲ ಅವರೇ ಕೊಡೋದು. ಆಮೇಲೆ ಲಾಸ್ಟ್, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಿರಿ, ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿರಿ, ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಈ ಸ್ಥಿತಿಗಂಡ ತಂದ ದೇವರಿಗೆ, ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತೆ ಸಲ್ಲಿಸು. ಇಲ್ಲಿ ತನಕ ನಡೆಸಿದ್ದಕ್ಕೆ ಸ್ತೋತ್ರ, ಇಷ್ಟು ಆಯುಸ್ಸು ಕೊಟ್ಟಿದ್ದಕ್ಕೆ ಸ್ತೋತ್ರ. ಹೇಳು ಮಕ್ಕಳೇ,
ಇಷ್ಟು ಆಯುಸ್ಸು ಕೊಟ್ಟಿದ್ದಕ್ಕೆ ಸ್ತೋತ್ರ, ಇಷ್ಟು ಆರೋಗ್ಯ ಕೊಟ್ಟಿದ್ದಕ್ಕೆ ಸ್ತೋತ್ರ, ಇಷ್ಟು ಸೌಕರ್ಯಗಳು ಕೊಟ್ಟಿದ್ದಕ್ಕೆ ಸ್ತೋತ್ರ, ಇಷ್ಟು ವಿದ್ಯಾಭ್ಯಾಸ ಕೊಟ್ಟಿದ್ದಕ್ಕೆ ಸ್ತೋತ್ರ, ಒಳ್ಳೆ ತಂದೆ ತಾಯಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಒಳ್ಳೆ ಮಕ್ಕಳು ಕೊಟ್ಟಿದ್ದಕ್ಕೆ ಸ್ತೋತ್ರ, ಒಳ್ಳೆ ಸಭೆ ಕೊಟ್ಟಿದ್ದಕ್ಕೆ ಸ್ತೋತ್ರ, ಒಳ್ಳೆ ಸೇವಕರು ಕೊಟ್ಟಿದ್ದಕ್ಕೆ ಸ್ತೋತ್ರ, ಒಳ್ಳೆ ವಿಶ್ವಾಸಿ ಮಕ್ಕಳು ಕೊಟ್ಟಿದ್ದಕ್ಕೆ ಸ್ತೋತ್ರ, ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ಗಳು ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲದಕ್ಕಾಗಿ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಮಹಿಮೆಯಾಗಲಿ. ಹಲ್ಲೆಲೂಯಾ. ಆವಾಗ ಸ್ವರ್ಗ ಸಂತೋಷಿಸುತ್ತದೆ. ಸಂತೋಷಿಸಿದ ಸ್ವರ್ಗದಿಂದ ಒಂದು ಅನುಗ್ರಹ. ಸೊಲೊಮೋನನು ಜ್ಞಾನ ಕೇಳಿದೆ. ದೇವರು ಹೇಳ್ತಾರೆ, ನೀ ಕೇಳದ ಆಸ್ತಿ ಪಾಸ್ತಿಗಳು, ಕೇಳದ ಯುದ್ಧ ಸೈನ್ಯ ಬಲವನ್ನು ನಿನಗೆ ಕೊಡುತ್ತೇನೆ. ದೇವರಿಗೆ ಸಂತೋಷ ಆಯಿತು ಸೊಲೊಮೋನನ ಬಗ್ಗೆ. ಅದರಿಂದ ಸಂತೋಷವಾಗಿದ್ದ ಕಾರಣ ದೇವರು ಅವನು ಕೇಳದ ಆಸ್ತಿ ಪಾಸ್ತಿಗಳು ಕೊಟ್ಟರು. ದೇವರಿಗೆ ಸ್ತೋತ್ರವಾಗಲಿ. ಅಂದರೆ ಒಂದೇ ಒಂದು ಮಾತು ನಿಮಗೆ ವಾಕ್ಯ ಕೊಡುತ್ತಲ್ಲಿ ಮುಗಿಸ್ತೇನೆ. ಏನಂದರೆ ತೀಮೋತಿನ ಪತ್ರಿಕೆ 2 ತೀಮೋತಿ ಅದರಲ್ಲಿ 1ನೇ ಅಧ್ಯಾಯ 15ನೇ ವಾಕ್ಯ. ಆಸ್ಯ ಸೀಮೆಯಲ್ಲಿರುವವರೆಲ್ಲರೂ ನನ್ನನ್ನು ಕೈಬಿಟ್ಟರೆಂಬುದನ್ನು ನೀನು ಬಲ್ಲೆ. ಅವರಲ್ಲಿ ಫುಗೇಲನು ಹೆರ್ಮೋಗೇನನು ಸೇರಿದ್ದಾರೆ. ಒನೆಸಿಫೋರನ ಮನೆಯವರಿಗೆ ಕರ್ತನು ಕರುಣೆಯನ್ನು ತೋರಿಸಲಿ. ಸ್ತೋತ್ರ. ಇನ್ನಾದರೂ ಬಾಕಿ ಮನೆಯಲ್ಲಿ ಓದಿಕೊಳ್ಳಿ. ಪೌಳಪ್ಪೋಸ್ತಲನ ಹೃದಯದ ವೇದನೆ ಹೇಳ್ತಾ ಇದೆ. ಪೌಳಪ್ಪೋಸ್ತಲನು ಸೇವೆ ಮಾಡ್ತಾ ಇದ್ದಾನೆ. ಸೇವೆ ಮಾಡ್ತಾ ಇರುವಾಗ ಪೌಳಪ್ಪೋಸ್ತಲನು ಏನು ಹೇಳ್ತಾರೆ? ಆಸ್ಯ ಸೀಮೆಯರು ಎಲ್ಲರೂ ನನ್ನ ಕೈ ಬಿಟ್ಟರು. ಅದರಲ್ಲಿ ಮುಖ್ಯವಾಗಿ ಫುಗೇಲನು ಹೆರ್ಮೋಗೇನನು ಸೇರಿದ್ದಾರೆ. ಫುಗೇಲವನೂ ಹೆರ್ಮೋಗನೂ ನನ್ನ ಜೊತೆಯಲ್ಲಿ ಇರ್ತಾರೆ ಅಂತ ತಿಳ್ಕೊಂಡಿದೆ. ಆದರೆ ಆಸ್ಯ ಸೀಮೆಯಲ್ಲಿ ಹೆಚ್ಚಿನ ಜನ ಬಿಟ್ಟೋಗುವಾಗ ಇವರು ಅವರ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾಕೆ ಅವರ ಹೆಸರು, ಇಬ್ಬರು ಹೆಸರು ಸ್ಪೆಷಲಾಗಿ ಹೇಳಿದೆ? ಅವರು ಸೇರಿದ್ದಾರೆ ಅಂತ ಹೇಳುವಾಗ ಅವರು ಸೇರಲ್ಲ ಅಂತ ತಿಳ್ಕೊಂಬಿಟ್ಟಿದೆ. ಅವರ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದೆ. ಈ ಫುಗೇಲನ ಬಗ್ಗೆನೂ ಹೆರ್ಮೋಗನ ಬಗ್ಗೆನೂ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದೆ. ಅವರೂ ಸೇರಿದ್ದಾರೆ ಎಂದು ಹೇಳುವಾಗ ಅದೊಂದು ವೇದನೆಯಿಂದ ಹೇಳ್ತಾ ಇದ್ದಾರೆ. ಆದರೆ ಒನೇಸಿಫೋರಸನ ಕುಟುಂಬದ ಬಗ್ಗೆ ಹೇಳ್ತಾರೆ, ಅವರು ಮನೆಯವರಿಂದ ಕರ್ತನು ಕರುಣೆ ತೋರಿಸಿ. ಯಾಕಂದರೆ ಅವನು ಅನೇಕ ಆವರ್ತಿ ನನ್ನನ್ನು ಆಧರಿಸಿದನು, ನನ್ನ ಬೇಡಿಗಳಿಗೆ ನಾಚಿಕೆ ಪಡದೆ ರೋಮಾಪುರಕ್ಕೆ ಬಂದವಾದ ಕೂಡಲೇ ಬಹು ವಿಚಾರಣೆಯಿಂದ ನನ್ನನ್ನು ಹುಡುಕಿ ಕಂಡುಕೊಂಡನು. ಆದನು ಆ ದಿನದಲ್ಲಿ ಕರ್ತನಿಂದ ಕರುಣೆಯನ್ನು ಹೊಂದುವಂತೆ ಕರ್ತನು ಅವನಿಗೆ ದಯಪಾಲಿಸಲಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನೋಡಿ, ನೀವು ಎಲ್ಲೇ ಮಾಡಿದರು, ನಡೆಯಿಂದೋ ನುಡಿಯಿಂದ ಏನೇ ಕ್ರಿಸ್ತನಿಗಿಂತ ಮಾಡುವಾಗ ಸೇವಕರ ಮನಸ್ಸಿನಿಂದ ಕರ್ತನು ಇವರನ್ನು ಕರುಣಿಸಿರಿ ಎಂದೊಂದು ಮಾತು ಬರುತ್ತೆ ಅಂದೆ. ಹಲ್ಲೆಲೂಯಾ. ಆದರೆ ನಂಬಿಕೆ ಇಟ್ಟವರೇ, ನಿರೀಕ್ಷೆ ಇಟ್ಟವರೇ ಇರುವಾಗ ಅವರ ಹೆಸರು ಹೇಳಿಕೊಂಡು ಹೇಳ್ತಾರೆ, ಫುಗೇಲೋನೂ ಹೆರ್ಮೋಗೋನೂ ನೋಡಿ ನನ್ನನ್ನು ಬಿಟ್ಟು ಹೋದರು, ನಾನು ಅವ್ರ ಮೇಲೆ ನಂಬಿಕೆ ಇಟ್ಟರು, ಆದರೆ ಅವರು ಆಸ್ಯ ಸೀಮೆಯನ್ನು ಬಿಟ್ಟು ಹೋದರು ಅಂತ ಹೇಳ್ತಾರೆ. ಅದೇ ಥರ ಅದೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ 14ನೇ ವಾಕ್ಯ ಕೊಡಿ 4:14. ಕಂಚುಗಾರನಾದ ಅಲೆಕ್ಸಾಂದ್ರನನ್ನು ನನಗೆ ಬಹಳ ಕೇಡು ಮಾಡಿದನು. ಕರ್ತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನು ಕೊಡುವನು. ನೋಡು, ಅಲ್ಲಿ ಏನು ಹೇಳ್ತಾರೆ? ಅಲ್ಲಿ ಕಂಜುಗಿರನಾದ ಅಲೆಕ್ಸಾಂದರನು ನನಗೆ ಬಹಳ ಕೇಡು ಮಾಡಿದನು. ಅಲ್ಲಿ ಏನು ಹೇಳ್ತಾ ಇದ್ದಾರೆ? ಕರ್ತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನು ಕೊಡು. ಕೇಡು ಮಾಡಿದವನಿಗೆ ಏನು ಪ್ರತಿಫಲ ಅಂತ ಗೊತ್ತಲ್ಲ. ಕೇಡು ಮಾಡಿದವನಿಗೆ ಕೇಡೇ ಪ್ರತಿಫಲ. ಏನು ಬಿತ್ತೋದು ಅದೇ ಕೊಯ್ಯೋದು ಅಲ್ವಾ? ನೋಡಿ, ಇದು ಪೌಳನ ಹೇಳ್ತಾರೆ. ನೋಡಿ, ದಯವಿಟ್ಟು ಗಮನಿಸಿ. ಈ ವರ್ಷ ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನೇ ಮಾಡುವಳು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಮಹಿಮೆ ಬರುವಂತೆ ಮಾಡಲಿ. ನಿಮ್ಮ ಬಗ್ಗೆ ಕೇಳುವಾಗಲೆಲ್ಲ ನಾವು ಹೇಳಬೇಕು ಏನಂದ? ಕರ್ತನೇ, ನೀವು ಅವರ ಮೇಲೆ ಕರುಣೆ ತೋರು ಸ್ವಾಮಿ.
ನಿಮ್ಮ ಬಗ್ಗೆ ಕೇಳುವಾಗಲೆಲ್ಲ, ನಿಮ್ಮ ನೋಡುವಾಗ ದೇವರೇ ಈ ಮಕ್ಕಳನ್ನು ಆಶೀರ್ವದಿಸಿರಿಯಿಂದ ನಮ್ಮಿಂದ ಕರುಣ ತೋರಲಿ ಎಂದ ಮಾತು ಬರಬೇಕು. ಒನೆಸಿಫೋರನ ಬಗ್ಗೆ ಹೇಳ್ತಾರೆ, ಅವನು ಕರುಣ ತೋರಿಲಿ, ಅವನು ನನಗೆ ಎಷ್ಟು ಉಪಕಾರ ಮಾಡಿದ್ದಾನೆ. ನಾನು ಬೇಡಿಗೆಯಲ್ಲಿ ಇರುವಾಗಲೂ ಬಂದು ಹುಡುಕಿ ಕಂಡಿಡಿದು ನನಗೆ ಸಂದೈಸಿ ಸಮಾಧಾನ ಹೇಳಿದ್ದಾನೆ ಅಂತ. ಆದರೆ ಫುಗೆಲೋನೂ ಹೆರ್ಮಗನು ಆ ಕಂಜುಗಾರನಾದ ಅಲೆಕ್ಸಾಂದರ್ನು ನನಗೆ ಏನು ಮಾಡಿಕೊಂಡಿದ್ದಾನೆ, ಬಹಳ ಕೇಡು ಮಾಡಿದ್ದಾನೆ. ಅದಕ್ಕೆ ಕೇಡು ಮಾಡಿದ್ದಕ್ಕೆ ಅವನ ಆಶೀರ್ವದಿಸಲಿ ಅಂತ ಹೇಳಿಲ್ಲ. ಏನು ಹೇಳಿದರು? ದೇವರು ಅವನ ಕೃತ್ಯಕ್ಕೆ ಸರಿಯಾದ ಪ್ರತಿಫಲ ಕೊಡಲಿ. ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಈ ವರ್ಷ ಮೊದಲನೇ ಭಾನುವಾರ ಏನು ಮಾಡಬೇಕು? ಮೇಲಿನ ಇರುವಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ. ನಾವೇನು ಮಾಡಬೇಕು ಗೊತ್ತಾ? ನಾವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನೇ ಮಾಡಿದರೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಮಹಿಮೆ ಬರುವಂಥ ಕಾರ್ಯಗಳು ಮಾಡ್ಕೊಂಬಿಡೋಣ. ಈ ವರ್ಷದ ಮೊದಲನೇ ಭಾನುವಾರ ತೀರ್ಮಾನ ಮಾಡಿಕೊಳ್ಳೋಣ. ಆವಾಗ ಕರ್ತನು ನಮ್ಮನ್ನು ಅನುಗ್ರಹಿಸುತ್ತಾರೆ. ಹಾಲೆಲೂಯಾ. ಏನೇ ನಡೆಯಲ್ಲಿ, ನುಡಿಯಲ್ಲಿ, ಕ್ರಿಯೆಗಳಲ್ಲಿ, ಚಿಂತಗಳಲ್ಲಿ, ಯೋಚನೆಗಳಲ್ಲಿ, ವಸ್ತ್ರ ಧರಿಸುವರಲ್ಲಿ, ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡಿರಿ. ತಂದೆಯಾದ ದೇವರಿಗೆ ಮಹಿಮೆ ಬರುತ್ತದೆ. ತಂದೆಯಾದ ದೇವರಿಗೆ ಮಹಿಮೆ ಬಂದಿದ್ರೆ ಆ ತಂದೆಯಿಂದ ನಮಗೆ ಆಶೀರ್ವಾದ ಬರುತ್ತದೆ. ಹಾಲೆಲೂಯಾ. ಆದರೆ ಸಹೋದರನಿಗೆ ಜ್ಞಾನದಿಂದ ತುಂಬಿದವರಾಗಿ ಬುದ್ಧಿ ಹೇಳಿರಿ, ಉಪದೇಶ ಮಾಡಿರಿ. ಕಂಜುಗಾರನಾದ ಅಲೆಕ್ಸಾಂದರ್ನು ಬಹಳ ದ್ರೋಹ ಮಾಡಿದೆ. ಅಯ್ಯೋ ಪಾಪ, ಸ್ವಲ್ಪ ಅಲ್ಲ ಮಾಡಿದೆ, ಬಹಳ ಮಾಡಿದೆ. ಪೌಲ್ ನೊಂದುಕೊಂಡು ಹೇಳ್ತಾನೆ, ದೇವರು ಅವನಿಗೆ ಪ್ರತಿಫಲ ಕೊಡಿ. ಆದರೆ ಒನೆಸಿಫೋರನ ಬಗ್ಗೆ ಹೇಳ್ತಾನೆ, ಕರ್ತನವನ ಕುಟುಂಬವನ್ನು ಕರುಣಿಸಲಿ. ಕರ್ತನ ಕಡೆಗೆ ಒಪ್ಪಿಸಿಕೊಡೋಣ. ನಮ್ಮ ಜೀವವು ಕ್ರಿಸ್ತನಲ್ಲಿ ಮರೆಯಾಗಿದೆ. ನಮ್ಮ ಜೀವ ಕ್ರಿಸ್ತನಲ್ಲಿ ಮರೆಯಾಗಿದೆ. ನಮಗೇನು ಬೇಕು ಅಂತ ನಮ್ಮ ಅಪ್ಪನಿಗೆ ಗೊತ್ತಿದೆ. ನಮಗೆ ಆಹಾರ, ನಮಗೆ ವಸ್ತ್ರ, ವಾಹನ, ಜೀವನ ಎಲ್ಲ ಕರ್ತನಿಗೆ ಗೊತ್ತಿದೆ. ಭೂ ಸಂಬಂಧಗಳ ವೇಳೆ ಮನಸ್ಸಿಡಬೇಡಿರಿ. ನಾವು ಮೇಲಿನವುಗಳ ಮೇಲೆ ಮನಸ್ಸಿಡಲಿ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ಪ್ರತ್ಯಕ್ಷನಾಗಿ ಬರುವುದನ್ನು ನಾವು ಎದುರು ನೋಡುತ್ತೇವೆ. ಕರ್ತನೇ ಏನೇ ಮಾಡಿದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಲಿಕ್ಕೆ ಈ ಮಕ್ಕಳಿಗೆ ಕೃಪೆಯಾಗಲಿ ಅಪ್ಪ ದೇವರೇ. ಓ ಒನೆಸಿಫೋರನ ಕುಟುಂಬ ನನಗೆ ಬಹಳ ಉಪಕಾರ ಮಾಡಿದ್ದಾರೆ. ಕರ್ತನು ಅವರನ್ನು ಕರುಣಿಸಲಿ. ಆದರೆ ಕಂಜುಗಾರನಾದ ಅಲೆಕ್ಸಾಂದರ್ನ ಹಾಗೆ ಬಹಳ ಕೇಡು ಮಾಡಿದರೆ, ಅವರ ಬಗ್ಗೆ ನಡೆಯಲ್ಲೋ ನುಡಿಯಲ್ಲೋ ಕ್ರಿಯೆಗಳಲ್ಲಿಯೋ ಸೇವಕರಿಗೂ ಸೇವಕರ ಕುಟುಂಬಕ್ಕೂ ಬಹಳ ಕೇಡು ಮಾಡಿದರೆ ಕರ್ತನು ಸರಿಯಾದ ಪ್ರತಿಫಲ ಕೊಡುತ್ತೀನಿ ಎಂದು ಅವರು ಹೇಳಿದರೆ, ಅಯ್ಯೋ ನಾನು ಬಿತ್ತೋದನ್ನೇ ನಾನು ಕುಯ್ಯಬೇಕಾಗುತ್ತದೆ, ನಾನು ಬಿತ್ತಿದ್ದನ್ನು ನಾನು ಕುಯ್ಯಬೇಕಾಗುತ್ತಲ್ಲ. ಅದರಿಂದ ಬೇಡವೇ ಬೇಡ. ಓ ಫುಗೆಲೋನನು ಹೆರ್ಮಗೋನನು ಓ ನನಗೆ ದ್ರೋಹ ಮಾಡಿದ್ದಾನೆ, ನನಗೆ ಬೇಜಾರು ಮಾಡಿಸಿದ್ದಾನೆ, ನಾನು ಆ ಥರ ಮಾಡಬಾರದು ಸ್ವಾಮಿ. ಒನೆಸಿಫೋರನ ಕುಟುಂಬದ ಹಾಗೆ ನಾನು ಸಭೆಗಾಗಿ, ದೇವರ ರಾಜ್ಯಕ್ಕಾಗಿ, ಕರ್ತನ ಸೇವೆಗಾಗಿ ನಾನು ಬಹಳ ಉಪಕಾರ ಮಾಡುವನಾಗಿರಬೇಕು ಸ್ವಾಮಿ. ಕರುಣಿಸು ಕರ್ತನೇ. ಮಕ್ಕಳಿಗೆ ಕೃಪೆ ಕೊಡಪ್ಪ ದೇವರೇ. ಸಕಲ ಜ್ಞಾನದಿಂದ ಕೂಡಿ ನಿರ್ಧಾರಗಳು ಮಾಡಲಿಕ್ಕೆ, ತೀರ್ಮಾನ ಮಾಡಲಿಕ್ಕೆ ಮಕ್ಕಳಿಗೆ ನೀ ಕೃಪೆ ಕೊಡಿ ಕರ್ತನೇ. ನಿನ್ನ ದಾಸರಾದ ನಾನು, ನನ್ನ ಕುಟುಂಬವು ಅದರ ದೇವರೇ ನಿಮ್ಮಿಂದ ಆಲೋಚನೆ ಕೇಳಿ, ನಿಮ್ಮ ಕೃಪೆಯಲ್ಲಿ ನಡೆದು, ನಿಮ್ಮ ರಾಜ್ಯಕ್ಕಾಗಿ ದುಡಿದು, ನಿಮ್ಮ ಸೇವೆಯೆಂದು ತಿಳಿದು ನಿಮಗಾಗಿ ದುಡಿಯಲಿಕ್ಕೆ ದೇವರೇ ನಮಗೂ ಕೃಪೆ ನೀಡು ಸ್ವಾಮಿ. ಅನುಗ್ರಹಿಸು, ಆಶೀರ್ವದಿಸು. ಎಲ್ಲ ಮಕ್ಕಳು ಯಾವ ಯಾವ ವಿಷಯಗಳಲ್ಲಿ, ಯಾವ ಯಾವ ಕಾರ್ಯಗಳಲ್ಲಿ ಇನ್ನು ಸರಿಪಡಿಸಬೇಕಾದೆಯೋ ಅದನ್ನು ಸರಿಪಡಿಸಿ, ಅದನ್ನು ದೇವರೇ ಸಿದ್ಧಪಡಿಸಿ ಈ ವರ್ಷ ಕರ್ತನಿಗಾಗಿ ಪುನಃ ಪ್ರತಿಷ್ಠೆ ಮಾಡಿ ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತೆ ಕರ್ತನ ಅದ್ಭುತ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.